भैया का काम बहुत जोरदार है। चैनल का नाम बोल दो आप। पर्सन अनरीचेबल। पर्सन अनरीचेबल, तो भी हमको रीच हो गए भाई। बढ़िया बढ़िया काम है, मौज पड़ गए भैया। लो एप्पल खाओ एप्पल। लो यार आपके सब्सक्राइबर को खिलाओ। लो सब्सक्राइब करने का, लाइक करने का, शेयर करने का। ಥ್ಯಾಂಕ್ ಯು. पर्सन अनरीचेबल ಇಲ್ಲಿ ಫೇಮಸ್ ಏನಂದ್ರೆ ಒಂದು ಇಲ್ಲಿರುವಂತಹ ದೇವಸ್ಥಾನ, ಅದರ ಮುಂದೆಗಡೆ ಇರುವಂತಹ ಈ ರ್ಯಾಬಿಟ್. ಸೊ ಈ ರ್ಯಾಬಿಟ್ ಅನ್ನ ಕಿತ್ನಾ 20 ರೂಪಾಯಿ ಇದಕ್ಕೆ ಫೋಟೋ ನಾವು ತಗೊಳ್ಬೋದು. ಸೊ ಇಲ್ಲಿ 2 ವೀಲರ್ ರೆಂಟಲ್ ಮಾಡ್ಬೇಕಂತ ಆದ್ರೆ 2000 ಫಸ್ಟಿಗೆ ಡೆಪಾಸಿಟ್ ಇಡಬೇಕು ಪರ್ ಗಾಡಿ. ನಮ್ಮ ಹತ್ರ ತುಂಬಾನೇ ಸ್ಕ್ಯಾಮ್ ಆಯ್ತಾಯ್ತಾ, ಹಾಗಾಗಿ ಇಲ್ಲಿ ಯಾರನ್ನು ನಂಬುವಾಗಿಲ್ಲ. ನೋಡಿ ನಾವೀಗ ಈ ಮನಾಲಿಯಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಮಾಲ್ ರೋಡ್ ಅಲ್ಲಿ ಇದ್ದೇವೆ ಆಯ್ತಾ. ಸೊ ಮನಾಲಿ ಬಂದವರು ಎಲ್ಲರೂ ಈ ಒಂದು ಜಾಗಕ್ಕೆ ಖಂಡಿತ ವಿಸಿಟ್ ಮಾಡೇ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 10-15 ಟೀ ಕುಡಿದಿದ್ದೇನೆ, ಅಷ್ಟೊಂದು ಚಳಿ ಉಂಟು ಇಲ್ಲಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಂಥದ್ದೆಲ್ಲ ಡ್ರೆಸ್ ಹಾಕಿದಾಗ ನಿಮ್ಗೆ ಗೊತ್ತಾಗ್ಬೋದು ನಾವೀಗ ಎಲ್ಲಿದ್ದೇವೆ ಅಂತ. ಸೊ ನಿಮ್ಮ ಗೆಸ್ ಕರೆಕ್ಟ್, ನಾವೀಗ ಇಂಡಿಯಾದ ಮನಾಲಿಯಲ್ಲಿದ್ದೇವೆ. ಸೊ ಇಲ್ಲಿ ತುಂಬಾ ಕೋಲ್ಡ್ ಆಯಿತಾ. ಬೇರೆ ಎಲ್ಲಿಯೂ ಹೋಗೋದಂತ ಆದರೆ ಇಷ್ಟೆಲ್ಲ ನಾವು ರೆಡಿ ಆಗಬೇಕಂತಾಗಿಲ್ಲ. ಬಟ್ ಇಲ್ಲಿ ಟೆಂಪ್ರೇಚರ್ ಎಷ್ಟಿದೆ ಅಂತ ಇವರೇ ಹೇಳ್ತಾರೆ. ಎಷ್ಟಿದೆ ಈಗ 4 ಡಿಗ್ರಿ. ಸೊ ರಾತ್ರಿ ಎಲ್ಲ -20 ಡಿಗ್ರಿಯಲ್ಲಿತ್ತು. ಸೊ ಇವತ್ತು ನಿಮಗೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ ಹಾಗೆ ಇಲ್ಲಿನ ಲೋಕಲ್ ಸೈಟ್ ಸೀಯಿಂಗ್ ಯಾವುದೆಲ್ಲ ಇದೆ, ಯಾವುದೆಲ್ಲ ಜಾಗಗಳಿದೆ, ದೇವಸ್ಥಾನಗಳಿದೆ, ಅದನ್ನೆಲ್ಲ ತೋರಿಸ್ತೇನೆ. ಸೊ ನೋಡಿ, ಮನಾಲಿ ಬಂದಾಗ ಒಂದಾ ನೀವು ಟ್ಯಾಕ್ಸಿಯಲ್ಲಿ ಹೋಗ್ಬೋದು ಅಥವಾ ಈ ಥರ ರೆಂಟ್ ಗಾಡಿ ಸುಮಾರಿದೆ ಆಯಿತಾ. ಸೊ ಇದರಲ್ಲಿ ರೆಂಟ್ ಮಾಡಿ ಹೋಗ್ಬೋದು. ಅದರಲ್ಲಿ ನಿಮಗೆ ಈ ಎಂಟಾರ್ಕ್ ಹಾಗೆಯೇ ಹಿಮಾಲಯನ್ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಸೊ ಹಿಮಾಲಯನ್ ಕೂಡ ಉಂಟು, ಬುಲೆಟ್ ಕೂಡ ಉಂಟು. ಇದೆಲ್ಲ ನೀವು ರೆಂಟ್ ಮಾಡಿ ಹೋದರೆ ನೀವು ನಡಿಬೇಕಾಗಿಲ್ಲ. ಸೊ ನಾವು ಅಲ್ಲಿಂದ ಇಲ್ಲಿ ತನಕ ನಡೆದ್ವಿ ಆಯಿತಾ. ನಡೆದು ತುಂಬಾ ಸುಸ್ತಾಯಿತು. ಸೊ ಹಾಗಾಗಿ ಇಲ್ಲಿ ರೆಂಟಲ್ ವೆಹಿಕಲ್ ಕೇಳ್ತಾ ಇದ್ದೇವೆ. ಸೊ ಇಲ್ಲಿ 500 ಅಂತ ಹೇಳ್ತಾ ಇದ್ದಾರೆ. ಸೊ ನೋಡುವ ಏನಾಗುತ್ತೆ ಅಂತ. ಸೊ ಇಲ್ಲಿ 2 ವೀಲರ್ ರೆಂಟಲ್ ಮಾಡಬೇಕಂತಾದರೆ 2000 ಫಸ್ಟಿಗೆ ಡೆಪಾಸಿಟ್ ಇಡಬೇಕು, 2000 ಪರ್ ಗಾಡಿ ಇಡಬೇಕು. ಬಟ್ ನಾವು ಏನಂದರೆ ಇಲ್ಲಿ ನಾನು ನಿನ್ನೆ ಹೇಳಿದಾಗೆ ನಮ್ಮ ಹತ್ರ ತುಂಬಾ ಸ್ಕ್ಯಾಮ್ ಆಯ್ತಾಯ್ತಾ. ಈ ಫುಡ್ಡಲ್ಲಿ ನಮ್ಮ ಮಾಡಿದ್ದು 4 ಚಿಕನ್ ರೈಸ್, ಅದಕ್ಕೆ 3000 ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರನ್ನು ನಂಬುವಾಗಿಲ್ಲ. ಹಾಗಾಗಿ ನಾವಿಲ್ಲಿಂದ ಸೀದಾ ರೆಂಟಲ್ ಗಾಡಿ ಯಾವುದೇ ಮಾಡದೆ ನಡ್ಕೊಂಡೇ ಹೋಗ್ತಾ ಇದ್ದೇವೆ ಎಲ್ಲ ಜಾಗಗಳಿಗೆ. ಹೀಗೆ ಶೇರಿಂಗ್ ಆಟೋ ಕೂಡ ಉಂಟಂತೆ. ಶೇರಿಂಗ್ ಆಟೋದಲ್ಲಿ ಹೋಗ್ತೇವೆ ಇಲ್ವಾ ಅಂತ ಗೊತ್ತಿಲ್ಲ, ಇನ್ನು ಕೂಡ ನಡ್ಕೊಂಡು ಹೋಗಬೇಕು. ಅದರ ಮಧ್ಯದಲ್ಲಿ ಒಂದು ಕೆಫೆ ಸಿಕ್ತು ಇಲ್ಲಿ, ದ ನೈಸ್ ಕೆಫೆ ಅಂತ. ಸೊ ಅದರಲ್ಲಿ ಬಂದು ಏನಾದರೂ ಫುಡ್ ಆರ್ಡರ್ ಮಾಡ್ತಿದ್ದೇವೆ. ನೋಡಿ ಕೆಫೆ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ, ಇಲ್ಲಿನ ಫುಡ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿಂದ ವ್ಯೂ ಅಂತೂ ಸೂಪರ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿಂದ ಇದ್ದೇವೆ. ಸೊ ಬನ್ನಿ, ಇಲ್ಲೊಂದು ಒಂದು ಸಣ್ಣ ಟೀ ಬ್ರೇಕ್ ತೊಗೊಂಡು ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಬ್ಯೂಟಿಫುಲ್ ಸೀನರಿಯನ್ನು ನೋಡ್ಕೊಂಡು ಬಂದ್ರಿ. ಸೊ ಟ್ರಾವೆಲ್ ಹೋದಾಗ ಎಲ್ಲರೂ ಹೋದಂತಹ ಜಾಗಕ್ಕೆ ಹೋಗಿ ಅಲ್ಲಿ ಫೋಟೋ ತೆಗೆಯೋದಕ್ಕಿಂತ ಈ ಥರದ ಜಾಗಗಳನ್ನು ನೋಡಿ ಖುಷಿ ಪಡೋದೆ ರಿಯಲ್ ಟ್ರಾವೆಲಿಂಗ್ ಅಂತ ಹೇಳ್ತೇನೆ. ಅಟ್ಲೀಸ್ಟ್ ನನ್ನ ಪ್ರಕಾರ. ಬೇರೆ ಎಲ್ಲರೂ ಹೋಗುವಂತಹ ಜಾಗದಿಗೆ ಎಲ್ಲರೂ ಇರ್ತಾರೆ. ಇವತ್ತು ಸ್ಯಾಟರ್ಡೇ ಆಗಿರೋ ಕಾರಣ ತುಂಬಾ ಜನ ಇರ್ತಾರೆ ಆಯಿತಾ. ಬಟ್ ಇಂಥ ಜಾಗದಲ್ಲಿ ನೋಡಿ ಅದೆಷ್ಟೋ ಕಮ್ಮಿ ಜನ. ಸೊ ನನ್ನ ಪ್ರಕಾರ ಯಾವುದು ಜಾಗ ನಮಗೆ ನಿಜವಾಗಿ ಖುಷಿ ಕೊಡುತ್ತೋ ಆ ಜಾಗನೇ ನಿಜವಾದ ಟ್ರಾವೆಲಿಂಗ್ ಮಾಡುವಂತಹ ಜಾಗ. ಸೊ ಇಲ್ಲಿ ಸಾಕಷ್ಟು ಟೂರಿಸ್ಟ್ ಬರುವಂತಹ ಜಾಗ ಕೂಡ ಉಂಟು. ಹಡಿಂಬಾ ಟೆಂಪಲ್ ಉಂಟು, ಮಾಲ್ ರೋಡ್ ಉಂಟು, ಅದನ್ನು ಕೂಡ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ಬಟ್ ಇಂತಹ ಜಾಗಗಳನ್ನು ಮನಾಲಿ ಬಂದರೆ ಯಾರೂ ತೋರಿಸಿರಲ್ಲ. ಯಾಕೆಂದರೆ ಇದು ಆನ್ ದ ವೇ ಉಂಟು. ಮನಾಲಿ ಹೋಗುವಾಗ ನೋಡಿ ಅಲ್ಲಿ ಗಾಡಿ ಹೋಗ್ತಾ ಇರ್ತದೆ, ಅಲ್ಲಿ ಸ್ನೋ ತುಂಬಿರುವಂತಹ ಬೆಟ್ಟ, ಹಾಗೆಯೇ ಆ ಬೆಟ್ಟದಿಂದ ಬರುವಂತಹ ನೀರು. ಸೊ ಇಂಥ ಜಾಗಗಳನ್ನ ನೋಡಬೇಕಂತಾದರೆ ಪರ್ಸನ್ ಅನ್ರೀಚಬಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಹೋಗ್ತಾ ಇದ್ದಾವೆ. ಸೊ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದ್ಕೊಳ್ತೇನೆ. ಮಾಡಲಿಲ್ಲ ಅಂತಾದರೆ ಮಾಡಿ ಆಯಿತಾ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಾವು ಈ ಥರ ಇನ್ನೂ ಅಡ್ವೆಂಚರ್ ಮಾಡ್ಬೋದು. ಈ ಥರ ಇನ್ನೂ ಜಾಗಗಳನ್ನು ನಿಮಗೆ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿ, ಸ್ವಲ್ಪ ಅಲ್ಲ ತುಂಬಾ ಟ್ರೆಕ್ಕಿಂಗ್ ಮಾಡಿ ಒಂದು ವಶಿಷ್ಠ ಟೆಂಪಲ್ ಅಂತ ಇದೆ ಈ ಮನಾಲಿಯಲ್ಲಿ. ಸೊ ಜಾಸ್ತಿ ಯಾರು ಎಕ್ಸ್ಪ್ಲೋರ್ ಮಾಡೋದಿಲ್ಲ ಇದನ್ನು. ನಾವು ನಿಮಗೊಂದು ರಿಮೋಟ್ ಜಾಗವನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ನೋಡಿ. ಸೊ ನೀವು ಕೂಡ ಬರ್ಬೋದು. ಇಲ್ಲಿ ದೇವಸ್ಥಾನ ಕೂಡ ಉಂಟು, ಹಾಗೆಯೇ ಒಂದು ಒಳ್ಳೆ ಟ್ರೆಕ್ಕಿಂಗ್ ಕೂಡ ಉಂಟು ಸಣ್ಣ ಮಟ್ಟದಲ್ಲಿ. ಹಾಗೆಯೇ ಟ್ರೆಕ್ಕಿಂಗ್ ಮಧ್ಯದಲ್ಲಿ ವಾಟರ್ ಫಾಲ್ಸ್.
ಸ್ನೋ ಗಟ್ಟಿಯಾಗಿದೆ, ಆ ಥರದ್ದೆಲ್ಲ ಸೀನರಿ ನೋಡ್ಬೋದು. ನೋಡಿ ಇಲ್ಲಿ ಮನಾಲಿ, ಈಗ ನಾನು ಹೇಳಿದಾಗೆ ವಸಿಷ್ಠ ಟೆಂಪಲ್ ಅಲ್ಲಿ ಇದ್ದೇನೆ ಆಯ್ತಾ. ಸೊ ಇಲ್ಲಿ ಫೇಮಸ್ ಏನಂದ್ರೆ, ಒಂದು ಇಲ್ಲಿರುವಂತಹ ದೇವಸ್ಥಾನ, ಅದರ ಮುಂದೆಗಡೆ ಇರುವಂತಹ ಈ ರ್ಯಾಬಿಟ್. ಸೊ ಈ ರ್ಯಾಬಿಟನ್ನು ಕಿತ್ನ 20 ರೂಪಾಯಿ ಇದಕ್ಕೆ ಫೋಟೋ ನಾವು ತಗೊಳ್ಬೋದು. ಇಲ್ಲಿ ಎಲ್ಲರ ಹತ್ರ ಇದೆ ನೋಡಿ ರ್ಯಾಬಿಟ್. ಸೊ ಎಲ್ಲರೂ ಬಂದವರು ಈ ಥರ ನಿಂತ್ಕೊಂಡು ಫೋಟೋ ತೆಗಿತಾರೆ. ಸೊ ನಾವು ಕೂಡ ತೆಗಿವ, ಒಮ್ಮೆ ಹಿಡೀರಿ. ಈ ಥರ ರ್ಯಾಬಿಟ್ ಕೊಡ್ತಾರೆ. ಸೊ ಈ ಥರ ರ್ಯಾಬಿಟನ್ನು ಫೋಟೋ, ನಮಗೆ ಪಾಪ ಎಷ್ಟು ಹೆದರಿಕೆ ಆಗ್ತಾ ಉಂಟು ಯಾರಿಗೂ ಗೊತ್ತು. ಸಾರಿ, ಬಟ್ ನಿಮಗೆ ಜನರಿಗೆಲ್ಲ ಹಾಗೆ. ಇಲ್ಲಿಂದ ಈಗ ಮುಂದೆ ಬೇರೆ ಜಾಗಕ್ಕೆ ನಿಮಗೆ ಕರ್ಕೊಂಡು ಹೋಗುವಂಥದ್ದು ಆಯಿತಾ. ಆ್ಯಕ್ಚುಲಿ ಸುಮಾರು ಜಾಗವನ್ನು ತೋರಿಸ್ಬೇಕಂತ ಪ್ಲ್ಯಾನ್ ಇತ್ತು, ಬಟ್ ತೋರಿಸ್ಲಿಕ್ಕೆ ಆಗಲಿಲ್ಲ. ಈಗ ಈ ಕಡೆ ಹೋಗುವ. ಯಾವ ಕಡೆ? आप किधर से? हम सूरत से यार। सूरत से ब्लॉग बना रहे हो ना? हाँ। बहुत बढ़िया काम जोरदार है। हाँ, चैनल का नाम बोल दो आप। पर्सन अनरीचेबल है। पर्सन अनरीचेबल, तो भी हमको रीच हो गए भाई। हाँ। बढ़िया बढ़िया काम में मौज पड़ गए भैया। लो ले एप्पल खाओ एप्पल। नहीं अरे लो यार, आपके सब्सक्राइबर को खिलाओ। लो यस, ये थैंक खिलाओगे? यू। इसको खिलाओ, इसको। हाँ वो खिलाओ। सब्सक्राइब करने का, लाइक करने का, शेयर करने का। यस, थैंक यू। पर्सन अनरीचेबल, मौज कर दीजिए। ನೋಡಿ ನಮ್ಮನ್ನು ಎಲ್ಲರೂ ಗುರುತಿಸ್ತಾರೆ, ಫಾಲೋ ಮಾಡ್ತಾರೆ, ಒಳ್ಳೊಳ್ಳೆ ಈ ಥರ ಕಂಟೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾರೆ. ಸೊ ಇವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ನೀವು ಯಾಕೆ ಸಪೋರ್ಟ್ ಮಾಡ್ತಿಲ್ಲ? ಈ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸೊ ಇಲ್ಲಿ ನಾನು ನೆಕ್ಸ್ಟ್ ಕಡೆ ಹೋಗುವ, ಬನ್ನಿ. ಸೊ ಈಗ ಇಲ್ಲಿಂದ ಈ ವಸಿಷ್ಠ ಟೆಂಪಲಿಂದ ಜುಗ್ನಿ ವಾಟರ್ ಫಾಲ್ಸ್ ಉಂಟು ಮೇಲೆ, ಅಲ್ಲಿಗೆ ಹೋಗ್ಲಿಕ್ಕಿಲ್ಲ. ಬಟ್ ಇಲ್ಲಿಂದ ಈಗ ಆಟೋದಲ್ಲಿ ನಾವು ಹಡಿಂಬಾ ಟೆಂಪಲ್ ಹೋಗ್ತಾ ಇದ್ದೇವೆ. ಹಡಿಂಬಾ ಟೆಂಪಲಿಂದ ನಿಮಗೆ ಅಲ್ಲಿ ಹತ್ತಿರದಲ್ಲಿ ಮನು ಟೆಂಪಲ್ ಕೂಡ ಉಂಟಂತೆ, ಮಾಲ್ ರೋಡ್ ಕೂಡ ಹತ್ತಿರ ಆಗ್ತದೆ. ಸೊ ಹಾಗಾಗಿ ಆಗಲಿಂದ ನಡೆದು ಸಾಕಾಯಿತು. ಸೊ ಈಗ ಇದರ ಹಾಗೆ आपका नाम क्या? मेरा नाम देवी सिंह है। ಅವರೊಟ್ಟಿಗೆ ಹೋಗ್ತಾ ಇದ್ದೇವೆ ನೋಡಿ, ಇಷ್ಟೊಂದು ಸಣ್ಣ ಗಲ್ಲಿಯಲ್ಲಿ. पीछे ಇಲ್ಲಿಗೆ ಬಂದಾಗೆಲ್ಲ ನೀವು ಟ್ಯಾಕ್ಸಿ ಮಾಡ್ಬೋದು, ಆಟೋ ಮಾಡ್ಬೋದು, ಪ್ರೈವೇಟ್ ವೆಹಿಕಲ್ ಮಾಡ್ಬೋದು, ಅಂದರೆ 2 ವೀಲರ್ ರೆಂಟಲ್ ಮಾಡ್ಬೋದು, ಅದರಲ್ಲೆಲ್ಲ ಹೋಗ್ಬೋದು. ಬಟ್ ಈ ಥರ ನೀವು ಸುಮಾರು ಒಂದು ಗ್ರೂಪ್ ಇದ್ದರೆ ಟ್ಯಾಕ್ಸಿ ಅಥವಾ ಈ ಥರ ಆಟೋದಲ್ಲಿ ಹೋಗೋದೇ ಉತ್ತಮ ಅಂತ. आपका दिन का टोटली पैकेज ऐसा है ऑटो में? हाँ जी रहता है। कितना रहता है उसको? इसका 2000 है। सारा जगह दिखाता है? सारा जगह ओके कितना प्लेसेस दिखाता है? इसमें 5-6 आता है। 5-6 हरिम्बा आएगा, मनु आएगा, क्लब हाउस, नेचर पार्क, शीट टेम्पल, जोगनी वाटरफॉल, मार्केट में ड्रॉप करेगा, फिर बुद्धिस्ट टेम्पल बन बिहार है, ओके। वहाँ ड्रॉप करता है। नेक्स्ट टाइम आपका नंबर बोल दो। 98 058 058 31 31 455 455. ಸೊ ನೀವು ಯಾರಾದರೂ ಈ ವಿಡಿಯೋ ನೋಡಿ ಮನಾಲಿಗೆ ಬರೋದಂತ ಆದರೆ ಈ ಥರ ಆಟೋ ಬುಕ್ ಮಾಡ್ಬೋದು. ಆಟೋದಲ್ಲಿ 4 ಜನರು ಕರ್ಕೊಂಡು ಹೋಗ್ತಾರೆ. ಸೊ 2000ಗೆ ಕಂಪ್ಲೀಟ್ ಆಟೋವನ್ನು ಕೊಟ್ಟು ನಿಮಗೆ ಒಂದು ಅವರು ಹೇಳಿದಂತಹ 6 ಜಾಗ ಏನಿದೆ ಅದನ್ನೆಲ್ಲ ತೋರಿಸಿ ಲಾಸ್ಟಿಗೆ ನಿಮಗೆ ಮಾಲ್ ರೋಡಲ್ಲಿ ಡ್ರಾಪ್ ಮಾಡ್ತಾರಂತೆ. ಸೊ ಖಂಡಿತ ಬರೋದಂತಾದರೆ ಇದೊಂದು ಒಳ್ಳೆಯ ಆಪ್ಷನ್. अब हमारा साइड से आ गया तो कम करो, ओके? हमारा साइड से कोई वीडियो देख के आया तो पर्सन अनरीचेबल बोल के, ओके? आपका देवी प्रसाद का घर किधर है? हरिम्बा टेम्पल के पास। हाँ हो ಅಲ್ಲೇ. ಸೊ ನೀವೇನಾದ್ರು ಬರೋದಂತಾರೆ ಬನ್ನಿ, ಇಲ್ಲಿ ಎಂಜಾಯ್ ಮಾಡಿ ಹೋಗಿ. ನಾವೀಗ ಹಿಂದೆ ಕಾಣಿಸ್ತಿರುವಂತಹ ಹಡಿಂಬಾ ಟೆಂಪಲ್ ಏನಿದೆ ಆ ಕಡೆ ಹೋಗ್ತಾ ಇದ್ದೇವೆ ಆಯ್ತಾ. ಸೊ ಇಲ್ಲಿ ಹೋಗ್ಬೇಕಂತ ಆದರೆ 2 ರೂಟ್ ಉಂಟು. ಇವತ್ತು ಸ್ಯಾಟರ್ಡೇ ಆಗಿರೋ ಕಾರಣ ತುಂಬಾ ಟ್ರಾಫಿಕ್, ಹಾಗೆಯೇ ತುಂಬಾ ಜನ ಕೂಡ ಇದ್ದಾರೆ. ಸೊ ನಾವೀಗ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಸೊ ನಡ್ಕೊಂಡು ಹೋದರೆ ಅಷ್ಟೊಂದು ಜನ ಇರೋದಿಲ್ಲ ಅಂತ ಹೇಳಿ ಹೋಗೋದು. ಸೊ ನೋಡಿ ಈ ಥರ ನಡ್ಕೊಂಡು ಹೋಗಬೇಕು. ಈ ಹಡಿಂಬಾ ಟೆಂಪಲ್ ಅಂತೂ ತುಂಬಾ ಫೇಮಸ್ ಆಯಿತಾ. ನೀವು ರೀಲ್ಸಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿದರೆ ತುಂಬಾ ಹಡಿಂಬಾ ಟೆಂಪಲ್ ಮನಾಲಿ ಅಂತ ಹಾಕಿದರೆ ಹಡಿಂಬಾ ಟೆಂಪಲೇ ಬರೋದು. ಹಡಿಂಬಾ ಟೆಂಪಲಲ್ಲಿ ಸ್ನೋಫಾಲ್ ನೋಡೋದೇ ತುಂಬಾ ಖುಷಿ. ಬಟ್ ಈ ವರ್ಷ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಷ್ಟೊಂದು ಸ್ನೋಫಾಲ್ ಆಗಲಿಲ್ಲ ಅಂತೆ. ಸೊ ಹಾಗಾಗಿ ನಾನು ನಿಮಗೆ ಸ್ನೋಫಾಲ್ ತೋರಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ನಾಳೆ ಅಂತೂ ಖಂಡಿತ ಸ್ನೋ ತೋರಿಸ್ತೇನೆ. ಅದಕ್ಕೆ ನೀವು ನಾಳಿನ ವಿಡಿಯೋ ನೋಡಬೇಕು. ಇವತ್ತಿನ ವಿಡಿಯೋದಲ್ಲಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಹೇಳಿದಾಗೆ ಮನಾಲಿಯ ಆಸ್ಪಾಸ್ನಲ್ಲಿ ಯಾವುದೆಲ್ಲ ಜಾಗಗಳಿದೆ ಅದು ಮಾತ್ರ ತೋರಿಸುವಂಥದ್ದು. ಸೊ ನೀವೇನಾದರೂ ಮನಾಲಿಗೆ ಬಂದರೆ
ಈ ಎಲ್ಲ ಜಾಗಗಳನ್ನು ಕವರ್ ಮಾಡ್ಬೋದು, ಈಸಿಯಾಗಿ ಹೋಗ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಹೇಗಿದೆ ನೋಡಿ, ಮೇಲೆ ಹೋಗ್ತಾ 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 ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಚಳಿ ಕೂಡ ಇದೆ. ಬಟ್ ವ್ಲಾಗ್ ಮಾಡಿಯೇ ಮಾಡಬೇಕು, ಕಂಟೆಂಟ್ಗಳನ್ನು ಕೊಟ್ಟೇ ಕೊಡಬೇಕು. ಒಳ್ಳೊಳ್ಳೆ ಈ ಥರ ಒಳ್ಳೊಳ್ಳೆ ಜಾಗಗಳನ್ನು ನಿಮಗೆ ತೋರಿಸ್ಬೇಕು ಅಂತ ಪಣ ತೊಟ್ಟಿದ್ದೇನೆ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಮಾತಾಡಲಿಕ್ಕೆ ಆಗದಿದ್ದರೂ ಮಾತಾಡಿ ಈ ಥರ ಜಾಗಗಳನ್ನು ನಿಮಗೆ ತೋರಿಸ್ತೇನೆ. ಸೊ ಇನ್ನೇನಿದ್ರು ಮುಂದೆಗಡೆ ಹೋಗುವ. ಸೊ ಇನ್ನೊಂದು ಇಲ್ಲಿ ಖುಷಿಯಾದದ್ದು ಏನಂದರೆ, ಯಾವುದೇ ಒಂದು ಜಾಗಗಳಲ್ಲಿ ನಿಮಗೆ ಎಂಟ್ರಿ ಫೀಸ್ ಅದೊಂದು ತುಂಬಾ ಖುಷಿಯಾದಂತಹ ವಿಚಾರ ಆಯಿತಾ. ನೋಡಿ ಏಕೆ ಗುಲಾಬ್ ಜಾಮೂನ್ ಫೋಟೋಶೂಟ್ ರ್ಯಾಬಿಟ್ ಸೂಪರ್ ಅಲ್ವಾ. ಈ ಥರ ಫೋಟೋಶೂಟ್ ಕೂಡ ಮಾಡಿಸ್ಬೋದು ನೀವು. ಕೇಸರಿ ಕಿತ್ನಾ ನೋಡಿ. ಸೂಪರ್. ಅಲ್ಲಿ ನೋಡಿ, ಎಲ್ಲಿ ಎದುರು ಕಾಣಿಸುವಂಥದ್ದು ಹಡಿಂಬ ಟೆಂಪಲ್. ಈ ಹಡಿಂಬ ಅಂತ ಹೇಳಿದರೆ ಭೀಮನ ಹೆಂಡತಿ ಹಡಿಂಬ, ಸೊ ಅವರಿಗೆ ಕಟ್ಟಿಸಿದಂತಹ ದೇವಸ್ಥಾನ ಈ ಹಡಿಂಬ ಟೆಂಪಲ್. ನಾವೀಗ ಈ ಮನಾಲಿಯಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಮಾಲ್ ರೋಡಲ್ಲಿ ಇದ್ದಾವೆ ಆಯಿತಾ. ಸೊ ಮನಾಲಿ ಬಂದವರು ಎಲ್ಲರೂ ಈ ಒಂದು ಜಾಗಕ್ಕೆ ಖಂಡಿತ ವಿಸಿಟ್ ಮಾಡೇ ಮಾಡ್ತಾರೆ. ಸೊ ಇದೇ ನೋಡಿ ಮಾಲ್ ರೋಡ್, ಫುಲ್ ಕ್ರೌಡ್ ಇದೆ. ಹಾಗೆಯೇ ಇಲ್ಲಿ ಲೈಟ್ ಕೂಡ ಹಾಕ್ತಾರೆ. ಈಗ ಟೈಮ್ 6 ಗಂಟೆ ಆಗಿದೆ ಅಷ್ಟೇ, ಬಟ್ ಸ್ವಲ್ಪ ಹೊತ್ತಲ್ಲಿ ಈಗ ಲೈಟ್ ಕೂಡ ಹಾಕ್ತಾರೆ. ಅದಕ್ಕೋಸ್ಕರನೇ ಕಾಯ್ತಾ ಇದ್ದೇನೆ. ಸೊ ನೋಡುವ ಹೇಗಾಗುತ್ತೆ ಅಂತ. ಹೋದಷ್ಟು ನಿಮಗೆ ಈ ಥರದ ಒಂದು ವಾತಾವರಣ, ಹಾಗೆಯೇ ಈ ಫುಲ್ ಲೈಟ್ಸ್ ಹಾಕಿ ಒಳ್ಳೆಯ ಒಂದು ವೈಬ್ ಇರುವಂತಹ ಒಂದು ಕೋಲ್ಡ್ ವೆದರಿಗೆ ಈಗ ಆಲ್ಮೋಸ್ಟ್ -5 ಡಿಗ್ರಿಲಿ ಇರ್ಬೋದು ವೆದರ್. ಇವತ್ತೊಂದು ನಾನು ಆಲ್ಮೋಸ್ಟ್ ಒಂದು 10-15 ಟೀ ಕುಡಿದಿದ್ದೇನೆ. ಅಷ್ಟು ಬಿಸಿ, ಅಷ್ಟೊಂದು ಚಳಿ ಉಂಟು ಇಲ್ಲಿ. ಬಟ್ ಎಷ್ಟು ಕುಡಿದು ಸಾಕಾಗ್ತಿಲ್ಲ. ನೀವು ಕೂಡ ಮನಾಲಿ ಬರುವಾಗ ಈ ಥರ ಫುಲ್ ಪ್ರಿಪೇರ್ ಆಗಿ ಬನ್ನಿ ಆಯಿತಾ. ಯಾಕೆಂದರೆ ಎಷ್ಟೊಂದು ಚಳಿ ಉಂಟಂತ ನಾವು ಹೇಳಿದರೂ ಸಾಕಾಗಲ್ಲ, ಅಷ್ಟೊಂದು ಚಳಿ ಉಂಟು ಇಲ್ಲಿ. ಸೊ ಪ್ರಿಪೇರ್ ಆಗಿ ಖಂಡಿತ ಬನ್ನಿ. ಸೊ ಒಂದು ಒಳ್ಳೆಯ ಟೀ ಕುಡಿದು ಇದಿಷ್ಟು ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮನಾಲಿಯ ಹತ್ರ ಯಾವುದೆಲ್ಲ ಜಾಗಗಳಿದೆ. ಸೊ ಫಸ್ಟ್ ಡೇ ನೀವು ಮನಾಲಿ ಬಂದಾಗ ಇದನ್ನು ಸೈಟ್ ಸೀಯಿಂಗ್ ಮಾಡ್ಬೋದು ಆಯಿತಾ. ನಾಳಿನ ಜಾಗದಲ್ಲಿ ಮನಾಲಿಯಿಂದ ದೂರ ಇರುವಂತಹ ಕೆಲವೊಂದು ಜಾಗಗಳನ್ನು ತೋರಿಸ್ತೇನೆ. ಬಟ್ ಇವತ್ತು ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೇನಿದ್ರು ನಾಳಿನ ವಿಡಿಯೋದಲ್ಲಿ ಸಿಗುವ. ನಾಳಿನ ವಿಡಿಯೋದಲ್ಲಿ ನಿಮಗೆ ಸ್ನೋವನ್ನು ತೋರಿಸ್ತೇನೆ. ಸೊ ಅದನ್ನೆಲ್ಲ ನೋಡಬೇಕಂತಾರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡಿ. ಪರ್ಸನ್ ಅನ್ರೀಚಬಲ್ SK ಅಂತ ಇದೆ. ಸೊ ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.